ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ಇದು ಏನಪ್ಪ ಅಂತಂದರೆ ನಿಮಗೆ ಈ ಫುಲ್ ವಿಡಿಯೋ ನೋಡಿದ್ರೆ ಇದು ಗೊತ್ತಾಗುತ್ತೆ. ಇದು ಏನೂ ಇಲ್ಲ, ಒಂದು ಬಾಳೆಹಣ್ಣಿನ ಸಿಪ್ಪೆಗಳು ಮಾತ್ರ ಸ್ಟೋರ್ ಮಾಡಿ ಒಂದು ಬಾಟ್ಲೊಳಗಡೆ ಹಾಕಿದ್ದೀನಿ. ಹಾಕ್ಬಿಟ್ಟು ಅದ್ರ ತುಂಬ ನೀರು ಹಾಕಿದ್ದೀನಿ. ನೀರು ಹಾಕಿ ಕ್ಲೋಸ್ ಮಾಡಿ ಒಂದು 4-5 ದಿವಸ ಇದನ್ನು ಹಾಗೆ ಇಡಬೇಕು. ಅದು ಆವಾಗ ಚೆನ್ನಾಗಿ ಕಳಿಯುತ್ತೆ, ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಚೆನ್ನಾಗಿ ಕಳಿಯುತ್ತೆ. ಇದನ್ನು ಏನಕ್ಕೆ ಉಪಯೋಗಿಸ್ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ತುಂಬಾ ಒಳ್ಳೆಯದು. ಅದನ್ನು ಈಗ ನಾನೊಂದು ಬೌಲಿಗೆ, ಒಂದು ಬಕೆಟಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಒಂದು 5-6 ಚಮಚಷ್ಟು ನೀರು ಹಾಕಿದ್ದೀನಿ. ಹಾಕ್ಬಿಟ್ಟು ಈ ಬಾಳೆಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಎಲ್ಲ ಕಳತ್ಬಿಟ್ಟಿರುತ್ತೆ ಚೆನ್ನಾಗಿ. ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ಚಂಬಲ್ಲಿ ಫುಲ್ಲು ಹಿಂಗೆ ತೊಯ್ದ್ಬಿಟ್ಟು ಇದನ್ನು ನಾವು ಗಿಡಗಳಿಗೆ ಹಾಕ್ತಾಯಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ. ನಾನು 2ನೇ ಸಲ ಹಾಕ್ತಾ ಇರೋದು, ಮತ್ತು ಹುಳನೂ ಸಹ ಆಗಲ್ಲ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.